ಅವೈಜ್ಞಾನಿಕ ಎಸ್ಐಆರ್ ಮತ ಪರಿಷ್ಕರಣಾ ನೀತಿಯನ್ನ ರದ್ದುಗೊಳಿಸಿ. ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ. ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಯಿತು. ಎಸ್ಐಆರ್ ಅವೈಜ್ಞಾನಿಕ ಮತ ಪರಿಷ್ಕರಣಾ ನೀತಿಯನ್ನ ಖಂಡಿಸಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನೂರಾರು ಕೊಳಗೇರಿ ನಿವಾಸಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿಭಟನಾಕಾರರು ಮಾತನಾಡಿ ಎಸ್ಐಆರ್ ಮತ ಪರಿಷ್ಕರಣಾ ನೀತಿ ಸಂವಿಧಾನಬದ್ಧ ಮತದಾನದ ಹಕ್ಕನ್ನ ಕಿತ್ತುಕೊಳ್ಳುವ ಕ್ರಮವಾಗಿದೆ ಎಂದು ಆರೋಪಿಸಿದ್ರು. ಸರಿಯಾದ ಮಾಹಿತಿ ಮತ್ತು ಸಮರ್ಪಕ ಪರಿಶೀಲನೆ ಇಲ್ಲದೆ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ತೆಗೆದುಹಾಕುವ ಸಾಧ್ಯತೆ ಇದೆ ಎಂದು ಅವರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಬಡವರು ಮತ್ತು ಕೊಳಗೇರಿ ನಿವಾಸಿಗಳು ಮತದಾನದ ಹಕ್ಕಿನಿಂದ ವಂಚಿತರಾಗುವ ಭೀತಿ ಎದುರಾಗಿದೆ ಎಂದು ಹೇಳಿದ್ದಾರೆ. ಸರ್, ಇವತ್ತು ಏನು ಈ ದೇಶದಲ್ಲಿ ಚುನಾವಣಾ ಆಯೋಗ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ SIR ಅನ್ನು ಏನೋ ಜಾರಿಗೊಳಿಸಿ ಮತದಾರರ ತೀವ್ರ ಪರಿಷ್ಕರಣೆ ಮಾಡ್ತಾ ಇದೆ. ಈ ಮತದಾರರ ತೀವ್ರ ಪರಿಷ್ಕರಣೆಯಲ್ಲಿ 100 ಕೋಟಿ ಮತದಾರರಲ್ಲಿ ಕನಿಷ್ಠ 20 ಕೋಟಿ ಮತದಾರರನ್ನ ಸೆಲೆಕ್ಟೆಡ್ ಮತದಾರರನ್ನ ವೋಟಿನ ಹಕ್ಕಿನಿಂದ ಮತದಾನದ ಹಕ್ಕಿನಿಂದ ಹೊರಗಿಡಿರ್ತಕ್ಕಂಥ ಒಂದು ಹುನ್ನಾರವನ್ನು ಕೇಂದ್ರದ BJP ಸರ್ಕಾರ RSS ಮಾರ್ಗದರ್ಶನದಲ್ಲಿ ಚುನಾವಣಾ ಆಯೋಗದ ಮುಖಾಂತರ ನಡೆಸ್ತಾ ಇರ್ತಕ್ಕಂಥದ್ದು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ ಇದರ ವಿರುದ್ಧವಾಗಿ SIR ಅನ್ನು ತಿರಸ್ಕರಿಸ್ತಕ್ಕಂಥ ಒಂದು ಭಾಗವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ನಿರ್ಣಯವನ್ನು ಅಂಗೀಕಾರ ಮಾಡಬೇಕು ಅಂತಕ್ಕನ್ನ ಒಂದು ಒತ್ತಾಯವನ್ನು ಮಾಡಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಇವತ್ತು ಸುಮಾರು 18-20 ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಏಕಕಾಲದಲ್ಲಿ ಹಮ್ಮಿಕೊಂಡಿದ್ದೀವಿ. ಸಂವಿಧಾನ ನಮಗೆಲ್ಲರಿಗೂ 18 ವರ್ಷ ಆಗ್ತಿದ್ದಂಗೆ ಮತದಾನದ ಹಕ್ಕನ್ನು ಕೊಟ್ಟಿದೆ. ಆದರೆ ಈ ಮತದಾನದ ಹಕ್ಕನ್ನು ಕೆಲವೊಂದು ದಾಖಲಾತಿಗಳನ್ನು ಕೇಳೋದ್ರ ಮುಖಾಂತರವಾಗಿ ಈ ದೇಶದ ನಾಗರಿಕರಿಗೆ ಪೌರರಿಗೆ ಕೊಡಬೇಕಾಗಿರ್ತಕ್ಕಂಥ ಪೌರತ್ವದ ದಾಖಲೆನೇ ಸರ್ಕಾರ ಕೊಡ್ದಲೇ ನೀವು ಪೌರರು ಅಂತಕ್ಕನ್ನೋದನ್ನ ಪ್ರೂವ್ ಮಾಡಿ ಅಂತ ಹೇಳಿ ಪುರಸ್ಕರಿಸಿ ಅಂತಕ್ಕನ್ನೋದನ್ನ ಈ ದಾಖಲೆಗಳ ಮುಖಾಂತರ ಕೇಳ್ತಾ ಇದೆ. ಈ 11 ದಾಖಲೆಗಳನ್ನು ಕೇಳಿದರೆ ಆ ದಾಖಲೆಗಳಲ್ಲಿ ಕನಿಷ್ಠ 5-6 ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ಇನ್ನು ರಾಜ್ಯಾದ್ಯಂತ ಏಕಕಾಲದಲ್ಲಿ ಕೊಳಗೇರಿ ನಿವಾಸಿಗಳು ಈ ನೀತಿಗೆ ವಿರೋಧವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವುದಾಗಿ ಸಮಿತಿ ತಿಳಿಸಿದೆ. ಬೇರೆ ಕೆಲವು ರಾಜ್ಯಗಳಲ್ಲಿರುವ ರೀತಿಯಲ್ಲಿ SIR ಪದ್ಧತಿಯನ್ನ ರದ್ದುಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ರಾಜ್ಯ ಸರ್ಕಾರ ತಕ್ಷಣವೇ ಈ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ಕೈಗೊಂಡು ಜನರ ಮತದಾನದ ಹಕ್ಕುಗಳನ್ನು ರಕ್ಷಿಸಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏಕಕಾಲಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷ ಪರಿಷ್ಕೃತ ಪಟ್ಟಿ ಮತದಾನದ್ದು ಏನಿವತ್ತು ಮಾಡ್ತಿದ್ದಾರೆ ಇದು ಸರಿ ಇಲ್ಲ. 11 ದಾಖಲೆಯಲ್ಲಿ ಕನಿಷ್ಠ 2 ದಾಖಲೆಗಳು ಸರಿ ಇದ್ದರೂ ಅವರನ್ನು ನೀವು ಮತದಾರರು ಅಂತ ಹೇಳಿ ಪರಿಗಣಿಸಲೇಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಆಗಿದೆ. ಯಾಕೆಂದರೆ ಈ ದೇಶದಲ್ಲಿ ಆಗಲೇ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದ್ದಾವೆ. ನೀವು ವಾಸ್ಕೋಡಿಗಾಮನ್ ಕಾಲಕ್ಕೆ ಹೋಗ್ಬಿಟ್ಟು ನಮಗೆಲ್ಲ ದಾಖಲೆ ಕೊಡಿ ಅಂತಂದರೆ ಆಗೋದಿಲ್ಲ. ಆಮೇಲೆ ಏನು ನಮಗೆ ಸಂವಿಧಾನದ ಆಶಯ ಇದೆ ವ್ಯಕ್ತಿ ಗೌರವ ಅನ್ನೋದು, ಇದರಿಂದ ವ್ಯಕ್ತಿ ಗೌರವಕ್ಕೆ ನಿಜವಾಗ್ಲೂ ಧಕ್ಕೆ ಆಗಿದೆ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಒಬ್ಬ ಕಳ್ಳನಿಗೂ ಇಷ್ಟೊಂದು ದಾಖಲೆ ಕೊಡಿ ಅಂತ ಕೇಳೋದಿಲ್ಲ. ನೀವು ಯಾವುದೇ ದಾಖಲೆ ಮಾಡಬೇಕಂತಂದ್ರೂ ಅದು ಒಂದು ಆಧಾರ್ ಆಗಿರ್ಬೋದು, ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದೇ ಮಾಡಿದ್ರೂ ಪ್ರತಿಯೊಂದು ಡೀಟೇಲ್ಸನ್ನು ತಗೊಂಡೇ ಮಾಡಿರ್ತೀರಿ. ಅದಕ್ಕೆ ಅದರದ್ದೇ ಆದಂಥ ನೀವು ವಿಶೇಷತೆಯನ್ನು ಕೊಟ್ಟಿರಬೇಕಾದ್ರೆ ನಾವು ಅದನ್ನ ಸಬ್ಮಿಟ್ ಮಾಡಿದರೂ ಸಹ ನೀವು ಇನ್ನೂ ಹೆಚ್ಚಿನ ದಾಖಲೆ ಕೇಳ್ತಾ ಇರೋದು. ಅದರಲ್ಲೂ ವಿಶೇಷವಾಗಿ ಅನಕ್ಷರಸ್ಥ ಪಾಲಯದಲ್ಲಿರ್ತಕ್ಕಂಥ ನಮ್ಮ ದುಡಿಯೋ ವರ್ಗ, ದಲಿತ ವರ್ಗ ಎಲ್ಲ ಏನಿದೆ ಅವ್ರ ಹತ್ರ ನೀವು ಹುಡುಕಾಡಿದ್ರೂ ಈ 75 ಹಿಂದೆ ನೀವು ಎಲ್ಲೂ ಸಹ ಬರ್ತ್ ಸರ್ಟಿಫಿಕೇಟ್ಗಳು ಸಿಗೋದಿಲ್ಲ. ನೀವು ಅದನ್ನು ಕೈಬಿಟ್ಟು ಮುಂದಕ್ಕೆ ಏನು ದಾಖಲೆಗಳನ್ನು ಪ್ರಸ್ತುತ ಇದೆಯೋ ಆ ದಾಖಲೆಗಳನ್ನು ನೀವು ಪರಿಗಣಿಸಲೇಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಸರ್. ಇನ್ನು ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮತದಾನದ ಹಕ್ಕುಗಳನ್ನು ಕಸಿದುಕೊಳ್ಳಬಾರದು, ಪ್ರಜಾಪ್ರಭುತ್ವದ ಮೂಲ ಹಕ್ಕುಗಳನ್ನು ಕಾಪಾಡಬೇಕು ಎಂಬುದಾಗಿ ಪ್ರತಿಭಟನಾಕಾರರು ಮನವಿಯಲ್ಲಿ ಸಲ್ಲಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.